ಚಾಮುಂಡೇಶ್ವರಿ ಕ್ಷೇತ್ರದ ಸಹಕಾರುಂಡಿ ಗ್ರಾಮದ ಮಾದಗಳ್ಳಿಯ ಕೆರೆ ಇಲ್ಲಿ ಬಲಭಾಗದಲ್ಲಿದೆ, ನೋಡ್ತಾ ಇರಬಹುದು. ಈ ಕೆರೆ ಒಂದು ತುಂಬಾ ಪ್ರೇಕ್ಷಣೀಯ ಸ್ಥಳ. ಹಾಗಾಗಿ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಕೆರೆ ಅಭಿವೃದ್ಧಿ ಆಗಬೇಕು, ಕಲುಷಿತಗೊಳ್ತಾ ಇರುವ ಕೆರೆಗಳನ್ನ ಸಂರಕ್ಷಿಸಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಉಳಿಸಬೇಕು ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೆರೆ ಅಭಿವೃದ್ಧಿ ಪ್ರಾಧಿಕಾರನ ತಂದು ಕೆರೆ ಅಭಿವೃದ್ಧಿನ ಪಡಿಸ್ತಾ ಇದ್ದಾರೆ. ಇದ್ರ ಮುಖಾಂತರ ಜೀವ ಜಂತುಗಳು ಬೆಳಿಬೇಕು, ಪರಿಸರ ಉಳಿಬೇಕು, ನಾಡು ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾವು ಏನು ಸರ್ಕಾರ ಯೋಜನೆಗಳನ್ನ ಹಾಕೊಂಡಿತ್ತು, ಆ ನಿಟ್ಟಿನಲ್ಲಿ ನಾವು ಇಲ್ಲಿರುವಂತಹ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಬಹು ಪ್ರೇಕ್ಷಣೀಯ ಸ್ಥಳವಾಗಿರುವಂತಹ ಮತ್ತು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಲ್ಲಿ ಯಾವ ನಾಲೆ ಅದು ಗೌಡ್ರ, ಪೂರ್ಣಯ್ಯನ ನಾಲೆಗೆ ನೀರು ಕೊಡ್ಬೇಕನ್ನುವಾಗ ಫಸ್ಟ್ ಈ ಅಲ್ಲಿ ಮುಂದೆ ತೋರಿಸ್ತೀವಿ ನಿಮ್ಗೆ, ಅಲ್ಲಿ ನೀರು ಶೇಖರಣೆ ಆಗ್ತಾ ಇತ್ತು. ಆ ವಿಚಾರವಾಗಿ ನಾವು ನೋಡೋಣ ಅಂತಲೇ ಬಂದಿರೋದು. ಈ ವಿಚಾರವಾಗಿ ಇಲ್ಲೇ ಪಕ್ಕದಲ್ಲೇ ಗ್ರಾಮಸ್ಥರಾಗಿರುವಂತಹ ಬೆಳವಾಡಿ ರಾಜೇಗೌಡರು ಒಂದಿಷ್ಟು ವಿಚಾರಗಳನ್ನ ಮಾತಾಡ್ಕೊಂಡು, ಹಾಗೇನೆ ನೀವುಗಳು ಈ ಸ್ಥಳನ ಮತ್ತು ಹಿರೇಕೆರೆನ ನೀವು ಗಮನಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ರಾಜೇಗೌಡರು ಅವರಿಗೆ ಮನವಿ ಮಾಡ್ತೀನಿ ಮಾತಾಡೋದಕ್ಕೆ. ಮಾತಾಡ್ತಾ ಮುಂದೆ ನಮಸ್ತೆ ಬಂಧುಗಳೇ. ಇದು ಮಾದಗಳ್ಳಿ ಯಮನಹಳ್ಳಿ ಕೆರೆ ಕೂಡ ಅಂತಾರೆ. ಈ ಕೆರೆ ಸುಮಾರು ಹಳೆಯ ಕಾಲದ ಕೆರೆ, ಬಹಳ ಪುರಾತನವಾದದ್ದು. ಇಲ್ಲಿ ಒಂದು ವಿಶೇಷ ಇದೆ, ರಾಜರ ಕಾಲದ ಒಂದು ವಿಶೇಷ ಇದೆ. ಇಲ್ಲಿ ಬಹುತೇಕವಾಗಿ ಎಲ್ಲ ಸುತ್ತಮುತ್ತ ಎಷ್ಟೋ ಕೆರೆನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಒತ್ತುವರಿ ಮಾಡಿಕೊಂಡು ಇಲ್ಲಿ ಯಾವ ಜಿಲ್ಲಾಡಳಿತ ಬರುತ್ತೆ, ಜಿಲ್ಲಾಡಳಿತವಾಗಲಿ ಯಾವುದೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಾನೆ ಇದು ಹಾಳು ಬೀಳುವಂಥ ಒಂದು ಮುಚ್ಚು ಹಾಕುವಂಥ ಒಂದು ಪ್ರಯತ್ನಗಳು ನಡೀತಾ ಇರ್ತವೆ. ಅದರಿಂದ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಇದು ಉತ್ತಮವಾಗಿ ಇಲ್ಲಿರತಕ್ಕಂಥ ವಾಸ ಮಾಡತಕ್ಕಂಥ ಎಲ್ಲರಿಗೂ ಕೂಡ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಅದರಿಂದ ನಾವು ಕೂಡ ಕೇಳ್ತಾ ಇರೋದು ಇಷ್ಟೇ, ಇದ್ರ ಬಗ್ಗೆ ಸಂಬಂಧಪಟ್ಟವರು ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇಲ್ಲಿ ಮುಂದೆ ಇಲ್ಲಿ ಪೂರ್ಣಯ್ಯ ನಾಲೆಗೆ ಮುಂಚೆ ಇಲ್ಲೊಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಾಲೆ ಮಾಡಿದ್ದಾರೆ, ಅದನ್ನ ನಿಮ್ಗೆ ಈಗ ತೋರಿಸ್ತೀವಿ. ಈಗ ನೀವು ಈ ಕೆರೆಯನ್ನ ಗಮನಿಸಿ, ಕೆರೆಯನ್ನ ತೋರ್ಸಪ್ಪ, ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಪ್ರಾಕೃತಿಕ ಸೌಂದರ್ಯ ಯಾವ ಮಟ್ಟಿಗೆ ಚೆನ್ನಾಗಿದೆ. ನೀನ್ ಆ ಕಡೆನೆ ತೋರಿಸ್ಬೇಕು, ನಮ್ ಕಡೆ ಬೇಡ. ನೀವು ನೋಡ್ತಾ ಇರ್ಬೋದು. ಈಗ 2-3 ನಿಮಿಷ ತೋರಿಸ್ಕೊಂಡೆ ನಡಿ, ಯಾಕಂದ್ರೆ ಇದು ಜನರು ಗೊತ್ತಾಗಬೇಕಲ್ಲ. ಪ್ರೇಕ್ಷಣೀಯ ಸ್ಥಳ ಹಾಗೆ ಈ ಕಡೆ ತೋರಿಸ್ತೀವಿ. ಹಾಗೆ ಇದು ಬೋಗದಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಆದ್ರೆ ಇದು ತುಂಬಾ ದೊಡ್ಡ ವ್ಯಾಪ್ತಿ ಆಗಿರೋದ್ರಿಂದ ಇದು ಪಟ್ಟಣ ಪಂಚಾಯತಿ ಅವರು ಅಭಿವೃದ್ಧಿ ಪಡಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸಂಬಂಧಪಟ್ಟಂತ ಮುನ್ಸಿಪಾಲಿಟಿಯ ಡೈರೆಕ್ಟರ್ ಇದ್ದಾರೆ, ಈಗ ಶೋಭಾ ಮೇಡಮ್ ಅಂತ ಇದ್ದಾರೆ, ಅವ್ರ ಗಮನಕ್ಕೆ ತರಬೇಕು. ಮತ್ತು ಜಿಲ್ಲಾಡಳಿತ ಬರುತ್ತೆ, ಅವ್ರಿಗೆ ಗಮನಕ್ಕೆ ತರಬಹುದು ನಾವು. ಆದ್ರೆ ಇದು ಪೌರಾಡಳಿತ ಇಲಾಖೆಯ ವ್ಯಾಪ್ತಿಯಲ್ಲಿ ಇರುವಂತಹ ಪಟ್ಟಣ ಪಂಚಾಯತಿ ಲಿಮಿಟ್ ಇರೋದ್ರಿಂದ ನಾವು ಪೌರಾಡಳಿತದ IAS ಅಧಿಕಾರಿಗೆ ಹೇಳ್ಬಹುದು. ಅದು ಬಿಟ್ರೆ ನಾವು ಜಿಲ್ಲಾಧಿಕಾರಿ ಇಡೀ ಜಿಲ್ಲೆ ವ್ಯಾಪ್ತಿಯವರೆಗೂ ಬರೋದ್ರಿಂದ ಇಬ್ರಿಗೂ ಕೂಡ ನಾವು ಮನವಿ ಸಲ್ಲಿಸಬಹುದು. ಇದೇ ನಾವು ಹಿಂದೆ ನಮ್ಮ ಪಕ್ಷದ ಕಾರ್ಯಕರ್ತರು ಬೋಗದೇವರು ರಘು ಅಂತ ಇದ್ರು, ಅವರ ನೇತೃತ್ವದಲ್ಲೂ ಕೂಡ ಬಂದು ನಾವು ವೀಕ್ಷಣೆ ಮಾಡಿ ವಿಡಿಯೋ ಮಾಡಿ ಬೋಗದಿ ಪಟ್ಟಣ ಪಂಚಾಯತಿಗೂ ಕೂಡ ಒಂದು ಮನವಿಯನ್ನ ಸಲ್ಲಿಸಿದ್ವಿ. ಈಗ ಮತ್ತೆ ಆ ಮನವಿಯನ್ನ ಮತ್ತೆ ಮುಂದುವರಿದ ಭಾಗವಾಗಿ ನಾವು ಸಲ್ಲಿಸಲಿದ್ದೇವೆ. ಅಲ್ಲಿ ನೋಡ್ತಾ ಬನ್ನಿ. ಹಾಗೇನೆ ಪ್ರೇಕ್ಷಣೀಯ ಸ್ಥಳ ಹೇಗಿದೆ ನೋಡ್ರೆ. ಇಲ್ಲಿ ನೀರ್ ಕೋಳಿಗಳು ಇದಾವೆ, ಅದೆಲ್ಲವೂ ಹಂಗೆ ಹೇಳ್ತಾ ಬನ್ನಿ. ಅವರು ವಿಡಿಯೋಗೆ ರೀಚ್ ಆಗಲಿ ಏನೇನು ಇದಾವೆ ಏನಿರುತ್ತೆ ಅಂತ. ಹಿಂದೆ ಇಲ್ಲಿ ಚಿರತೆನೂ ಕೂಡ ನೋಡ್ಬೋದು, ಇಲ್ಲೆಲ್ಲ ಕಾಡೆಲ್ಲ ಇದೆ. ಹಾಗಾಗಿ ಚಿರತೆಗೆ ಕೂಡ ವಾಸಸ್ಥಳನೂ ಕೂಡ ಆಗಿದೆ. ಇಲ್ಲಿ ತುಂಬಾ ಮೀನುಗಳಿದಾವೆ, ನೀರ್ ಕೋಳಿಗಳಿದಾವೆ, ಬಾತುಕೋಳಿಗಳು ಬರ್ತಾ ಇದಾವೆ. ಅಲ್ಲಿ ನೋಡ್ಬೋದು, ಅಲ್ಲಿ JCB ಕೆಲವರು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಇಲ್ಲಿರುವಂತಹ ಗಟ್ಟಿ ಪುಷ್ಟಿಯಾಗಿರುವಂತಹ ಮಣ್ಣುಗಳನ್ನ ಕೆಲವರು ದುರ್ಬಳಕೆ ಮಾಡ್ಕೋತಾರೆ. ಇದೆಲ್ಲ ಸಾಮಾನ್ಯವಾಗಿ ಲೇಔಟ್ ಸುತ್ತಮುತ್ತ ಇರೋರು, ಲೇಔಟ್ ಅವರು ಏನು ಕಬಳಿಸ್ಕೋತಾರಲ್ಲ, ಅವರು ಒಂದಿಷ್ಟು ಅನಧಿಕೃತವಾಗಿ ಮಣ್ಣುಗಳನ್ನೆಲ್ಲ ತಗೊಳ್ಳುವಂಥದ್ದು ಅವರವರ ಪರ್ಸನಲ್ ಕೆಲಸಗಳಿಗೆ ಬಳಸ್ಕೋತಾ ಇದ್ರೆ. ಹಾಗಾಗಿ ಈ ಕೆರೆ ಏನು ಒಂದು ಸರ್ವೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾಗಿ ಒಂದು ಫೆನ್ಸಿಂಗ್ ಹಾಕಿ, ಇಲ್ಲಿ ಏನ್ ಫುಟ್ಪಾತ್ ಇದೆಯಲ್ಲ, ಇಲ್ಲಿ ಕೆಲವರು ಅನಧಿಕೃತವಾಗಿ ಈ ರೀತಿ ಯುವಕರು ಒಂದಿಷ್ಟು ಮೋಜು ಮಸ್ತಿಗಳನ್ನ ಮಾಡ್ತಾರೆ. ಅದು ತಪ್ಪು, ಅದು ಮಾಡಬಾರ್ದು. ಈಗ ಫೆನ್ಸಿಂಗ್ ಹಾಕಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನ್ ನಾವು ನಡೀತಾ ಇದೀವಲ್ಲ, ಈ ಜಾಗದಲ್ಲಿ ಒಂದು ಫುಟ್ಪಾತ್ ಮಾಡಿದ್ರೆ ಒಂದು 10 ಅಡಿಗೆ ಒಂದು ಫುಟ್ಪಾತ್ ಕಲ್ಲು ಹಾಕಿ ನಾವು ನೀಟಾಗಿ ಅಭಿವೃದ್ಧಿ ಪಡಿಸಿದ್ದೇ ಆದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇರುವಂತಹ ಕುಕ್ರಳ್ಳಿ ಕೆರೆಯನ್ನ ಮೀರಿಸುವಂತಹ ಜಾಗ ಆಗುತ್ತೆ ಇದು.